ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚರಣ್. ಸೊ ಇವತ್ತೊಂದು ಟಾಪಿಕ್ ತೊಗೊಂಬಂದಿದ್ದೀನಿ, ದಿ ಪ್ರೋಸೆಸ್ ಆಫ್ ಅಚೀವ್ಮೆಂಟ್ ಅಂತ. ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಸೊ ಯಾರ್ಯಾರು ಇಲ್ಲಿವರೆಗೂ ನನಗೆ ಎನ್ಕರೇಜ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾಯಿದ್ದೀರಾ, ಅವರಿಗೆಲ್ಲ ಧನ್ಯವಾದ ಹೇಳ್ತಾ, ನಿಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಹೋಗೋಣ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ದಿ ಪ್ರೋಸೆಸ್ ಆಫ್ ಅಚೀವ್ಮೆಂಟ್ ಅಂತ. ಸೊ ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳ್ತಾ ಹೋಗ್ತೀನಿ. ಸೊ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಲಿ ನೀವು ಜೊತೆಗಿರಿ. ಸೊ ಈ ಪ್ರೋಸೆಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಂಪ್ನೀಲಿ ಏನು ನೀವು ಹೈಯೆಸ್ಟ್ ಅಚೀವ್ಮೆಂಟ್ ಇರುತ್ತೋ ಅದನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು. ಇದು ಒಂದು 5 ಸ್ಟೆಪ್ ಪ್ರೋಸೆಸ್ಸು. ಇದನ್ನೆಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನೊಂದು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳೋದು, ಈ ಕಂಟೆಂಟ್ ಅಥವಾ ಈ ಸ್ಟೆಪ್ ಬೈ ಸ್ಟೆಪ್ ನಿಮಗೆ 100% ಕನ್ವಿನ್ಸ್ ಆದರೆ ನಿಮ್ಮ ಟೀಮ್ ಜೊತೆ ಶೇರ್ ಮಾಡಿ. ಸೊ ಮತ್ತು ಇನ್ನೊಂದು ಏನು ಗುಡ್ ನ್ಯೂಸ್ ಅಂದರೆ, ಈಗ ಕೊರೋನಾ ಸಂದರ್ಭ, ತುಂಬ ಜನ ಮನೇಲಿ ಕೂತಿದ್ದೀವಿ, ನಾವು ಹೊರಗಡೆ ಓಡಾಡ್ದಂಗೆ ಆಗ್ತಿಲ್ಲ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ಒಳ್ಳೆಯ ಭವಿಷ್ಯ ಇದೆ. ಆಫ್ಟರ್ ಕೊರೋನಾ ತುಂಬ ಜನ ಇದಕ್ಕೆ ಬರ್ತಾರೆ, ಈ ಕಾನ್ಸೆಪ್ಟ್ಗೆ ಮತ್ತು ಈ ಇಂಡಸ್ಟ್ರಿಗೆ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ ಎಲ್ಲ ಕಡೆಯಿಂದ ನಿಮ್ಗೆ ನ್ಯೂಸ್ ಸಿಗ್ತಾ ಇರುತ್ತೆ. ಸೊ ಎಲ್ರಿಗೂ ಇದೊಂದು ಖುಷಿಯಾದ ಒಂದು ವಿಷಯ. ಸೊ ಒನ್ ಆರ್ ಅದರ್ ಡೇ ನಾವು ಕೊರೋನಾದಿಂದ ಹೊರಗಡೆ ಬರ್ತೀವಿ. ಸೊ ಆ ಸಂದರ್ಭದಲ್ಲಿ ತುಂಬ ಜನಗಳು ಒಂದು ಆಲ್ಟರ್ನೇಟಿವ್ ಅಂದರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಹುಡುಕ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳಿಗೆ ನಾವು ಪರಿಚಯಿಸಿ ಈ ಪ್ರೊಸೆಸ್ನ ಅವ್ರಿಗೆ ಹೇಳ್ಕೊಟ್ರೆ ಅವರು ಈಸಿಯಾಗಿ ಅಚೀವ್ ಮಾಡ್ಬೋದು. ಸೊ ಏನು ಪ್ರೊಸೆಸ್ ಆಫ್ ಅಚೀವ್ಮೆಂಟ್ ಅಂದರೆ, ಸೊ ಏನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈಗ ಫಸ್ಟ್ ಸ್ಟೆಪ್ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಫಾರ್ ದಿ ಪ್ರೊಸೆಸ್ ಅಚೀವ್ಮೆಂಟ್ ಅಂದರೆ, ಅಚೀವ್ಮೆಂಟ್ ಆಗಬೇಕಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು, ಸುಮ್ಮನೆ ಮಾಡಿದ್ರಾಗಲ್ಲ. ಸೊ ಅದರಲ್ಲಿ ಫಸ್ಟ್ನೇ ಸ್ಟೆಪ್ ಹೇಳ್ತಾಯಿದ್ದೀನಿ, ಡ್ರೀಮ್ ಆ್ಯಂಡ್ ಡಿಸೈರ್. ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ದ ಓನ್ಲಿ ಇಂಡಸ್ಟ್ರಿ ವಿಚ್ ಈಸ್ ಬಿಲ್ಟ್ ಆನ್ ಡ್ರೀಮ್ಸ್. ಡ್ರೀಮಿಂದ ಬಿಲ್ಟ್ ಆಗಿರೋ ಏಕೈಕ ಇಂಡಸ್ಟ್ರಿ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಡ್ರೀಮ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಡ್ರೀಮ್ ವಿ ಕೆನಾಟ್ ಪುಟ್ ಗೋ ಫಾರ್ವರ್ಡ್. ಸೊ ಈ ಬಿಸ್ನೆಸ್ಸಲ್ಲಿ ನಾವು ಮುಂದ್ಗಡೆ ಹೋಗೋಕ್ಕಾಗೋದಿಲ್ಲ. ಸೊ ಡ್ರೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಕನಸಿರುತ್ತೆ. ಅವನ ಕನಸು ಏನು ಅಂತ ಅವನಿಗೆ ಅರ್ಥೈಸಬೇಕು. ಸೊ ಆ್ಯಸ್ ಎ ಅಪ್ಲೈನ್ ಆಗಿ ಅಥವಾ ಆ್ಯಸ್ ಎ ಇಂಟ್ರೊಡ್ಯೂಸರ್ ಆಗಿ ನೀವು ಅವ್ರ ಹತ್ರ ಕೂತಿ ನಿಮ್ಮ ಡ್ರೀಮ್ಸ್ ಏನು. ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿ ಡ್ರೀಮ್ಸ್ಗಳಿರುತ್ತೆ. ಒಬ್ಬರಿಗೆ ಮನೆ ಕಟ್ಟೋ ಆಸೆ ಇರುತ್ತೆ, ಒಬ್ಬರಿಗೆ ಒಂದು ಲಕ್ಸುರಿಯಸ್ ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ಹೊರದೇಶಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಒಬ್ಬರಿಗೆ ತಂಗಿ ಮದುವೆ ಮಾಡಬೇಕು, ಅಕ್ಕನ ಮದುವೆ ಮಾಡಬೇಕು, ಒಬ್ಬೊಬ್ಬರಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಬ್ಬರಿಗೆ ಒಂದು ಜಾಬಿಂದ ಬೇಗ ಜಾಬಿಂದ ಹೊರಗಡೆ ಬರಬೇಕು. ಈಗ ಮಾಡ್ತಿರೋ ಜಾಬ್ ಇಷ್ಟ ಇರಲ್ಲ, ಆ ಜಾಬಿಂದ ಹೊರಗಡೆ ಬರಬೇಕು, ಏನೇನೋ ಡ್ರೀಮ್ ಇರುತ್ತೆ. ಸೊ ಆ ಡ್ರೀಮ್ನ ನಾವು ಅವರಿಗೆ ತಿಳಿಸಿ ಹೇಳಬೇಕು. ನಿಮ್ಮ ಡ್ರೀಮ್ನ ನೀವು ಬರೀರಿ, ಲೀಸ್ಟ್ ಮಾಡಿ ಅಂತ. 100% ನಾವು ಡ್ರೀಮ್ ಲೀಸ್ಟ್ ಮಾಡ್ದೇ ಮುಂದಿನ ಆ್ಯಕ್ಟಿವಿಟೀಸ್ ಮಾಡಿಸ್ಬಾರ್ದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡ್ರೀಮ್ ಲಿಸ್ಟ್ಗಳು ಮಾಡಿಸ್ಲೇಬೇಕು. ಜೊತೆಗೆ ಡ್ರೀಮ್ ಆ್ಯಂಡ್ ಡಿಸೈರ್ ಅಂದರೆ, ಸೊ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ, ನನಗೆ ಬಂಗ್ಲೆ ಬೇಕು, ಲಕ್ಸುರಿಯಸ್ ಯಾಕೆ ಬೇಕು. ಸೊ ಏನಕ್ಕೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ನ ನೀವು ಚೂಸ್ ಮಾಡ್ತಿದ್ದೀರಾ. ಸೊ ಆ ಏಕೆ ಅನ್ನೋ ಕ್ವಶನ್ ಅವ್ರಿಗೆ ಹಾಕ್ಬಿಟ್ಟು ಅವ್ರಿಗೆ ಆನ್ಸರ್ ಬರೆಸ್ಬೇಕು. ಯಾಕೋಸ್ಕರ ಈ ಇಂಡಸ್ಟ್ರಿನ ಎಲೆಕ್ಟ್ ಮಾಡ್ತಿದ್ದೀರಾ, ಯಾಕೋಸ್ಕರ ನೀವು ಇಂಡಸ್ಟ್ರಿಲಿ ಎಫರ್ಟ್ ಹಾಕಬೇಕು. ಅವಾಗ ಅವ್ರು ಬರೀತಾ ಹೋಗ್ತಾರೆ, ನನಗೆ ಇದು ಬೇಕು, ಅದಕ್ಕೋಸ್ಕರ ನಾನು ಇದಕ್ಕೆ ಬರ್ತಾಯಿದ್ದೀನಿ, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನನಗೆ ಆ ಇನ್ಕಮ್ ಸಿಗ್ತಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಬರ್ತಾಯಿದ್ದೀನಿ. ಸೊ ಏಕೆ ಅಂತ ಬರೆದಾಗ ಅವ್ರೊಳಗಡೆ ಆಸೆ ಹುಟ್ಟುತ್ತೆ, ಒಂದು ಡಿಸೈರ್ ಹುಟ್ಟುತ್ತೆ. ಆ ಡಿಸೈರ್ ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಅವ್ರಿಗೆ ಮೋಟಿವ್ ಸಿಗುತ್ತೆ ಮುಂದಕ್ಕೆ ಹೋಗೋಕ್ಕೆ. ಡಿಸೈರ್ ಇಲ್ಲ ಅಂದರೆ, ಡ್ರೀಮ್ ಇದ್ದರೆ ತುಂಬ ಜನಕ್ಕೆ ಡ್ರೀಮ್ ಇದೆ, ಯಾರಿಗೆ ಡ್ರೀಮ್ ಇಲ್ಲ ಹೇಳಿ. 130 ಕೋಟಿ ಜನಕ್ಕೂ ಇವತ್ತು ಕನಸಿದೆ. ಕನಸಿಲ್ಲದ ಮನುಷ್ಯನೇ ಇಲ್ಲ. ಆದರೆ ಆ ಕನಸನ್ನು ಹಿಂಬತ್ತಿ ಹೋಗೋಕ್ಕೆ ಬೇಕಾಗಿರೋದು ಡಿಸೈರ್, ಬರ್ನಿಂಗ್ ಡಿಸೈರ್. ಆ ಡಿಸೈರ್ ಇಲ್ಲದೇ ತುಂಬ ಜನ ಇವತ್ತು ಕನಸಾಗೆ ಉಳಿದಿದೆ, ನನಸಾಗ್ತಾ ಇಲ್ಲ. ಆ ಡಿಸೈರ್ ಇರಬೇಕು. ಸೊ ಆ ಡಿಸೈರ್ ಏನು ಅಂತ ಅವ್ರನ್ನ ಐಡೆಂಟಿಫೈ ಮಾಡಿಸ್ಬೇಕಾಗಿರೋದು ಒಬ್ಬ ಇಂಟ್ರಡ್ಯೂಸರ್ನ ಒಂದು ಕರ್ತವ್ಯ ಆಗುತ್ತೆ. ಸೊ ಏನಕ್ಕೋಸ್ಕರ ಈ ಇಂಡಸ್ಟ್ರಿಗೆ ಬಂದಿದ್ದೀರಾ, ಏನಕ್ಕೋಸ್ಕರ ನಿಮ್ಗೆ ಕಾರ್ ಬೇಕು, ಸೊ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬರ್ತಾಯಿದ್ದೀರಾ, ಸೊ ಏನಕ್ಕೋಸ್ಕರ ನಿಮ್ಮ ಜಾಬಿಂದ ರಿಟೈರ್ಮೆಂಟ್ ಬೇಕು. ಸೊ ಆ ಏಕೆ ಅಂತ ಅವ್ರು ಕ್ವಶನ್ ಹಾಕಿದಾಗ ಒಳಗಡೆ ಅವ್ರ ಡಿಸೈರ್ ಹುಡ್ತಾ ಹೋಗುತ್ತೆ. ಆ ಬರ್ನಿಂಗ್ ಡಿಸೈರ್ನ ನೀವು ಮೂಡಿಸ್ಬೇಕು. ನೀವು ಇದಕ್ಕೋಸ್ಕರ ನಾನು ಜಾಬಿಂದ ರಿಟೈರ್ ಆಗಬೇಕು, ಯಾಕಂದರೆ ಐ ಡೋಂಟ್ ಲೈಕ್ ಟು ಬಿ ವರ್ಕ್ ಅಂಡರ್ ಸಂಬಡಿ ಎಲ್ಸ್. ಯಾರೋ ಅಂಡರ್ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ವಾಂಟ್ ಟು ಬಿಕಮ್ ಮೈ ಓನ್ ಬಾಸ್. ಆ ಡಿಸೈರ್ ಅವರಲ್ಲಿ ಇದ್ದರೆ, ನಾನು ಐ ವಾಂಟ್ ಟು ಬಿಕಮ್ ಓನ್ ಬಾಸ್ ಅಂದರೆ 100% ಎಫರ್ಟ್ ಆಗ್ತಾರೆ. ಇಲ್ಲ, ಆ ಡಿಸೈರ್ ಇಲ್ಲ ಅಂದರೆ ಡ್ರೀಮ್ ಆಗಿರುತ್ತೆ. ಸೊ ಡ್ರೀಮ್ ಆ್ಯಂಡ್ ಡಿಸೈರ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ದಿ ಪ್ರೊಸೆಸ್ ಆಫ್ ಅಚೀವ್ಮೆಂಟ್. ಸೆಕೆಂಡ್ ಸ್ಟೆಪ್, ಗೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಏನು ಡ್ರೀಮ್ ನಾವು ಬರೆದಿರ್ತೀವಿ, ನಮಗೆ ಡ್ರೀಮ್ ಇದೆ. ಸೊ ನಮಗೀಗ ಎಕ್ಸಾಂಪಲ್, ನಮ್ಮ ಮನೆ ಕಟ್ಟಬೇಕು, ಯಾವಾಗ ಕಟ್ಟಬೇಕು, 20 ವರ್ಷ ಆದಮೇಲೆ ಕಟ್ಟಬೇಕಾ, 50 ವರ್ಷ ಆದಮೇಲೆ ಕಟ್ಟಬೇಕಾ, 5 ವರ್ಷ ಆದಮೇಲೆ ಕಟ್ಟಬೇಕಾ. ಯಾವಾಗ ಒಂದು ಡ್ರೀಮಿಗೆ ಒಂದು ಡೇಟ್ ಫಿಕ್ಸ್ ಆಗುತ್ತೆ, ಅದು ಗೋಲ್ ಆಗಿ ಕನ್ವರ್ಟ್ ಆಗುತ್ತೆ. ವೆನ್ ಡ್ರೀಮ್ ಹ್ಯಾಸ್ ಬಿನ್ ಫಾಲೋಡ್ ಬೈ ಎ ಡೇಟ್ ಈಸ್ ಕನ್ವರ್ಟೆಡ್ ಇಂಟು ಗೋಲ್ಸ್ ಬಗ್ಗೆ. ಹೌ ಟು ಸೆಟ್ ಗೋಲ್ಸ್ ಅನ್ನೋದ್ರೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ.
ತುಂಬ ನೀಟಾಗಿದೆ ವೀಡಿಯೋಸ್, ದಯವಿಟ್ಟು ಮತ್ತೊಮ್ಮೆ ಹೋಗಿ ಅದನ್ನು ಚೆಕ್ ಮಾಡಿ. ಮತ್ತೀಗ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಗೋಲ್ಸ್, ಒಂದು ಡ್ರೀಮನ್ನ ಡೇಟ್ನ ಫಾಲೋ ಮಾಡಿದಾಗ ನಮಗೆ ಗೋಲಾಗಿ ಸೆಟ್ ಆಗುತ್ತೆ. ಸೊ ನಮಗೆ ಹೌದು ನಮಗೆಲ್ಲ ಬೇಕು, ನಾನು ಜಾಬಿಂದ ರಿಟೈರ್ ಆಗಬೇಕು, ಹೌದು ಕರೆಕ್ಟು. ಯಾವಾಗ? 15 ಇಯರ್ಸ್ ಆದಮೇಲೆ ನಿಮ್ಮ ಸರ್ವಿಸ್ ಇನ್ನು 20 ವರ್ಷ ಇರುತ್ತೆ, ಇನ್ನು 15 ವರ್ಷ ಆದಮೇಲೆ ರಿಟೈರ್ ಆಗೋದಂದ್ರೆ ಏನು ಪ್ರಯೋಜನ? ಸೊ ಯು ನೀಡ್ ಟು ಗೆಟ್ ರಿಟೈರ್ಡ್ ವಿತಿನ್ 3 to 5 ಇಯರ್ಸ್. ಆ ಡೇಟ್ ಬರಬೇಕು, ಇಂಥ ಡೇಟಲ್ಲಿ ನಾನು ರಿಟೈರ್ಡ್ ಆಗಿರ್ಬೇಕು, ಐ ಶುಡ್ ಕಮ್ ಔಟ್ ಆಫ್ ದಿ ಜಾಬ್. ನಂಗೆ ಜಾಬ್ ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲ ನನಗೆ ಮದುವೆ ಮಾಡಬೇಕು, ನಮ್ಮ ಅಕ್ಕನ ಯಾವ ಡೇಟಲ್ಲಿ ಯಾವ ವರ್ಷದೊಳಗಡೆ ಮದುವೆ ಮಾಡಬೇಕು, ತಂಗಿನ ಮದುವೆ ಮಾಡಬೇಕು ಯಾವ್ದ್ರೊಳಗಡೆ ಮಾಡಬೇಕು, ಮನೆ ಕಟ್ಟಬೇಕು ಯಾವ್ದು ಇಯರ್ ಒಳಗಡೆ ಕಟ್ಟಬೇಕು. ಸೊ ಈ ರೀತಿ ನೀವು ಗೋಲ್ನ ಸೆಟ್ ಮಾಡಬೇಕು. ಆ ತುಂಬ ಜನಕ್ಕೆ ಡ್ರೀಮ್ ಇದೆ, ಡಿಸೈರ್ ಇದೆ, ಆದ್ರೆ ಗೋಲ್ ಸೆಟ್ ಮಾಡೋಕ್ಕೆ ಗೊತ್ತಿಲ್ಲದೆ ಒದ್ದಾಡ್ತಿರ್ತಾರೆ. ಆ್ಯಸ್ ಎನ್ ಇಂಟ್ರಡ್ಯೂಸರ್, ಆ್ಯಸ್ ಎನ್ ಅಪ್ಲೈನ್, ಯು ನೀಡ್ ಟು ಸಿಟ್ ವಿತ್ ದಿ ಪೀಪಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಅಬ್ಜೆಕ್ಟಿವ್ಸ್. ಅವರಿಗೆ ಗೋಲ್ ಸೆಟ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಗೋಲ್ಸ್ನ ಬೆನಿಫಿಟ್ ಹೇಳ್ಕೊಡ್ಬೇಕು, ಎಫೆಕ್ಟಿವ್ನೆಸ್ ಹೇಳ್ಕೊಡ್ಬೇಕು, ಆವಾಗ ಅವರು ಗೋಲ್ ಸೆಟ್ ಮಾಡ್ತಾರೆ. ಗೋಲ್ ಸೆಟ್ಟಿಂಗ್ ಮಾಡಿಸ್ಲೇಬೇಕು. ನೀವು ಗೋಲ್ ಸೆಟ್ಟಿಂಗ್ ಮಾಡಿಸ್ದೆ ಸುಮ್ಮನೆ ನೀವು ಜಾಯ್ನಿಂಗ್ ಅಂತ ಹೋಗ್ತಾನೆ, ಅಥವಾ ಪರ್ಚೇಸಿಂಗ್ ಅಂತ ಮಾಡ್ತಾ ಇದ್ರೆ ಅವ್ರು ಹಿಂದೆ ಬೀಳ್ತಾರೆ. ಅವ್ರು ಯಾವತ್ತೂ ಅವರಿಗೆ ಕ್ಲಾರಿಟಿ ಸಿಗಲ್ಲ ಈ ಇಂಡಸ್ಟ್ರಿ ಬಗ್ಗೆ. ಸೊ ಫಸ್ಟ್ನೇ ಸ್ಟೆಪ್ಪು ಡ್ರೀಮ್ ಆ್ಯಂಡ್ ಡಿಸೈರ್, ಸೆಕೆಂಡ್ನೇದು ಗೋಲ್, ಮೂರನೇದು ಪ್ಲ್ಯಾನಿಂಗ್. ಮೂರನೇ ಸ್ಟೆಪ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ಲ್ಯಾನಿಂಗ್. ಸೊ ನಿಮ್ಮ ಡ್ರೀಮ್ ಆ್ಯಂಡ್ ಡಿಸೈರ್ ಇದೆ, ಗೋಲ್ಸು ಫಿಕ್ಸ್ ಆಗಿದೆ, ಬಟ್ ಆ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ನಿಮ್ಗೇನು ಬೇಕು? ಒಂದು ಡಿಸೈನ್ ಬೇಕಲ್ಲ, ಒಂದು ಪ್ಲ್ಯಾನಿಂಗ್ ಬೇಕಲ್ಲ. ಫಾರ್ ಎಕ್ಸಾಂಪಲ್, ಈಗ ಮನೆ ಕಟ್ಟಬೇಕು, ನಿಮ್ಮ ಹತ್ರ ಸೈಟ್ ಇದೆ, ಹೋಗ್ತೀರಾ ಇಂಜಿನಿಯರ್ ಹತ್ರ ಹೋಗ್ತೀರಾ, ಇಲ್ಲ ನನ್ನ ಮನೆ ಕಟ್ಟಬೇಕು, ಇಂಥ ಮನೆ ಡಬಲ್ ಬೆಡ್ರೂಮ್, ಟ್ರಿಬಲ್ ಬೆಡ್ರೂಮ್, ಒಂದು ಬಂಗ್ಲೋ ಕಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತೀರಾ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ಒಂದು ಡಿಸೈನ್ನ ಮಾಡಿಕೊಡ್ತಾರೆ, ಈ ರೀತಿ ಬರುತ್ತೆ ನಿಮ್ಮ ಮನೆ ಅಂತ. ಆ ಡಿಸೈನ್ನ ಇಲ್ಲ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಸರಿಯಾದ ಶೇಪಲ್ಲಿ ಮನೆ ಕಟ್ಟೋಕ್ಕಾಗಲ್ಲ. ಅದೇ ರೀತಿಯೇ ಈ ಇಂಡಸ್ಟ್ರಿ ನೀವು ಸಕ್ಸಸ್ ಆಗಬೇಕು ಅಂದರೆ, ನಿಮ್ಗೆ ಹೇಗೆ ಗೋಲ್ನ ಅಚೀವ್ ಮಾಡಬೇಕು ಅಂದರೆ, ನಿಮಗೆ ರೈಟ್ ಡಿಸೈನ್ ಅಂದರೆ ರೈಟ್ ಸ್ಟೆಪ್ಸ್ಗಳು ಬೇಕು. ಆ ಪ್ಲ್ಯಾನಿಂಗ್ನ ನೀವು ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನೀವು ಪಾರ್ಟ್ ಟೈಮರ್ ಆಗಿದ್ದರೆ ಎವ್ರಿ ಡೇ 2 hours ನಾನು ಡೆಡಿಕೇಶನ್ ಮಾಡ್ತೀನಿ. ಯಾವ ಅವರು? ಈವ್ನಿಂಗ ಮಾರ್ನಿಂಗ? ಕುಕ್ ಅದರಲ್ಲಿ ಎಂಥ ಸಂದರ್ಭ ಬಂದು ಕಾಂಪ್ರಮೈಸ್ ಮಾಡಬಾರ್ದು. ನೀವು ಹೇಗೆ ಜಾಬಿಗೆ ಹೋಗ್ತೀರೋ ಅದೇ ರೀತಿ 2 hour ನೀವು ಇಂಡಸ್ಟ್ರಿಗೆ ಟೈಮ್ ಕೊಡಬೇಕು. ಅಕಸ್ಮಾತ್ ನೀವು ಫುಲ್ ಟೈಮರ್ ಆಗಿದ್ದರೆ, ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ವರ್ಕ್ ಮಾಡ್ತೀರಾ? ಸೊ ಎಷ್ಟು ನೀವು ಪ್ರೆಸೆಂಟೇಷನ್ ಕೊಡ್ತೀರಾ, ಎಷ್ಟು ರೀಟೇಲಿಂಗಿಗೆ ಟೈಮ್ ಕೊಡ್ತೀರಾ, ಎಷ್ಟು ಸೆಲ್ಫ್ ಡೆವಲಪ್ಮೆಂಟಿಗೆ ಟೈಮ್ ಕೊಡ್ತೀರಾ, ಎಷ್ಟು ಬುಕ್ ಓದ್ತೀರಾ, ಎಷ್ಟು ಟೈಮು ಅಪ್ಲೈನ್ ಜೊತೆ ಇಂಟ್ರಾಕ್ಷನಲ್ಲಿ ಇರ್ತೀರಾ, ಎಷ್ಟು ಟೈಮು ಟೀಮ್ ಜೊತೆ ವರ್ಕ್ ಮಾಡ್ತೀರಾ. ಇವೆಲ್ಲದನ್ನು ಪ್ಲ್ಯಾನಿಂಗ್, ಸೆಟ್ ಆಫ್ ಪ್ಲ್ಯಾನ್ ಇದ್ದರೆ ಮಾತ್ರ ನಿಮಗೆ ನಿಮ್ಮ ದಾರಿ ತಲುಪಕ್ಕೆ ಸಹಾಯ ಆಗುತ್ತೆ. ನಿಮಗೆ ಪ್ಲ್ಯಾನಿಂಗ್ ಇಲ್ಲ ಅಂದರೆ ನಿಮ್ಮ ದಾರಿ ಕತ್ತಲಾಗುತ್ತೆ, ಮೊಬ್ಬಾಗಿ ಕಾಣಿಸುತ್ತೆ, ನಿಮ್ಗೆ ಯಾಕೆ ಡೈರೆಕ್ಷನ್ ಸಿಗೋದಿಲ್ಲ. ಸೊ ಪ್ಲ್ಯಾನಿಂಗ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಸ್ಟೆಪ್. ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಏನು ಬೇಕು, ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಿದೆ, ಯಾವ ರೀತಿ ಹೋದರೆ ಅದನ್ನು ಅಚೀವ್ ಮಾಡ್ತೀನಿ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಡಿಸೈನ್ ಮಾಡಿ ಬರೆದಿಟ್ಕೊಳ್ಳೇಬೇಕು. ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಪ್ಲ್ಯಾನಿಂಗ್ ಆಯಿತು. 4ನೇದು ಬಿಲೀಫ್. ತುಂಬ ಜನಕ್ಕೆ ಇದೆ, ನಾನು ಹೇಳ್ತಾನೆ ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ. ಸೈಟ್ ಇದೆ, ಮನೆ ಪ್ಲ್ಯಾನಿಂಗ್ ಡಿಸೈನ್ ಬರುತ್ತೆ, ಅಪ್ರಾಕ್ಸಿಮೇಟ್ ರೇಟ್ ಹೇಳ್ತಾರೆ, ಇಷ್ಟು ರೇಟ್ ಬೇಕಾಗುತ್ತೆ, ಇಷ್ಟು ದುಡ್ಡು ಬೇಕಾಗುತ್ತೆ ನಿಮ್ಮ ಮನೆ ಕಟ್ಟೋಕ್ಕೆ ಅಂತ. ಅವರಲ್ಲಿ ಬಿಲೀಫೇ ಹೋಗ್ಬಿಡುತ್ತೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಮನೆ ಕಟ್ಟೋದು ಅಂತ ತುಂಬ ಜನ ಎದುರುಕೊಂಡು ಮನೆಯೇ ಕಟ್ಟಕ್ಕೆ ಹೋಗಲ್ಲ. ಬಟ್ ನಾನು ಒಂದು ವಿಷಯ ಹೇಳ್ತೀನಿ, ಯಾವುದೇ ದೇಶದಲ್ಲಾಗಲಿ ಯಾರೇ ಆಗಲಿ 90% ಆಫ್ ಪೀಪಲ್ ಹೂ ಆರ್ ಬಿಲ್ಡಿಂಗ್ ಹೌಸ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎ ಸಫಿಷಿಯಂಟ್ ಅಮೌಂಟ್ ಆಫ್ ಮನಿ. ದುಡ್ಡು ಇಟ್ಕೊಂಡು ಯಾರು ಮನೆ ಕಟ್ಟಕ್ಕೆ ಹೋಗಲ್ಲ. ಬಟ್ ಒಂದು ಧೈರ್ಯ, ಒಂದು ನಂಬಿಕೆ ಇರುತ್ತೆ, ನಾನು ಕಟ್ತಾ ನನಗೆ ದುಡ್ಡು ಹೊಂದಿಸ್ತೀನಿ, ನಾನು ಮನೆನ ಸಂಪೂರ್ಣ ಮಾಡ್ತೀನಿ ಅಂತ. ಸೊ ಆ ನಂಬಿಕೆ ಇಲ್ಲ ಅಂದರೆ ಅವ್ರ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ನೀವು ಈ ಇಂಡಸ್ಟ್ರಿ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಎಲ್ಲ ಕನಸುಗಳನ್ನು ನನ್ನೆಲ್ಲ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅನ್ನೋ ನಂಬಿಕೆ, ಆ ಇಂಡಸ್ಟ್ರಿ ಮೇಲಿರೋ ನಂಬಿಕೆ, ಈ ಕಂಪ್ನಿ ಮೇಲಿರೋ ನಂಬಿಕೆ, ನಿಮ್ಮ ಕಂಪ್ನಿಯ ಪ್ಲಾನ್ ಮೇಲಿರೋ ನಂಬಿಕೆ, ಪ್ರಾಡಕ್ಟ್ ಮೇಲಿರೋ ನಂಬಿಕೆ ನಿಮ್ಮಲ್ಲಿದ್ದರೆ ಮಾತ್ರ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತೀರಾ. ಆ ನಂಬಿಕೆ ನಿಮ್ಮಲ್ಲಿಲ್ಲ ಅಂದರೆ 100% ಆಗಲ್ಲ. ಸೊ ಯು ಶುಡ್ ಹ್ಯಾವ್ ಎ ಡೀಪ್, ಅವರಿಗೆ ಸೆಲ್ಫ್ ಬಿಲೀಫ್ನ ಬಿಲ್ಡ್ ಮಾಡಬೇಕು. ಎಸ್, ದಿಸ್ ಇಸ್ ದ ಇಂಡಸ್ಟ್ರಿ ವಿಲ್ ಟರ್ನ್ ಯುವರ್ ಫ್ಯೂಚರ್. ಫಾರ್ಚೂನ್ನ ಕ್ರಿಯೇಟ್ ಮಾಡೋಂಥ ಇಂಡಸ್ಟ್ರಿ ಅಂತ ಅವರಿಗೆ ನಂಬಿಕೆ ಹುಟ್ಟಿಸ್ಬೇಕು. ಆ ನಂಬಿಕೆ ಅವರಲ್ಲಿ ಹುಟ್ಟೋ ರೀತಿ ನೀವು ಅವರಿಗೆ ಡೆವಲಪ್ ಮಾಡಬೇಕು. ಸೊ 4th ಸ್ಟೆಪ್ ಇಸ್ ಬಿಲೀಫ್ ಸಿಸ್ಟಮ್. 5ನೇದು 5th ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಇದೆ, ಆ್ಯಕ್ಷನ್. 5th ಸ್ಟೆಪ್ ಇಸ್ ಆ್ಯಕ್ಷನ್. ಅಂದರೆ ನಮ್ಮ ಪ್ಲ್ಯಾನಿಂಗ್ ಇದೆ, ಬಿಲೀಫ್ ಇದೆ, ಎಲ್ಲ ಇದೆ, ಮನೇಲಿ ಕೂತ್ಕೊಂಡಾಗತ್ತಾ? ಸೊ ವಿ ಶುಡ್ ಗೆಟ್ ಔಟ್ ಆ್ಯಂಡ್ ಎಕ್ಸ್ಪ್ರೆಸ್ ಅವರ್ ಸೆಲ್ಫ್. ನಾವು ಜನಗಳ ಜೊತೆ ಹೋಗಬೇಕು, ಗಾಳಿಗೆ ಮುಖ ಹುಟ್ಟಬೇಕು, ನಾವು ಜನನ ಮೀಟ್ ಮಾಡಬೇಕು. ಆ ಬಿಲೀಫ್ ಸಿಸ್ಟಮ್ನ ನಮ್ಮಲ್ಲಿರೋ ಪ್ಲ್ಯಾನಿಂಗ್ ಪ್ರಕಾರ ಎಕ್ಸಿಕ್ಯೂಷನಿಗೆ ಹೋಗಬೇಕು. ಎಕ್ಸಿಕ್ಯೂಷನ್ ಮಾಡಿದಾಗ ಮಾತ್ರ ನಮಗೆ ಸಿಗಬೇಕಾದ ಸಿಗುತ್ತೆ, ನಮ್ಗೆ ಅಚೀವ್ಮೆಂಟ್ ಆಗೋಕ್ಕೆ ಸಾಧ್ಯ. ಸೊ ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ನಾನು ನೋಡ್ತೀನಿ, ಎಲ್ಲ ಇದೆ, ಡ್ರೀಮ್ ಇದೆ, ಗೋಲ್ಸ್ ಇದೆ, ಪ್ಲ್ಯಾನಿಂಗ್ ಇದೆ, ಎಲ್ಲ ಗೊತ್ತಿದೆ, ಬಟ್ ದೇ ಆರ್ ಹೆಸಿಟೇಟ್ ಟು ಗೋ ಔಟ್ಸೈಡ್ ಆ್ಯಂಡ್ ಮೀಟ್ ಪೀಪಲ್. ತುಂಬ ಜನ ಆ್ಯಕ್ಷನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಜನಗಳ ಹತ್ರ ಹೋಗಿ ಮೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ
ಹೆದರಿಕೆ, ಏನೋ ಕಳವಳ, ಎಕ್ಸಿಕ್ಯೂಷನ್ ಬರಲ್ಲ, ಬಿಲೀಫ್ ಸಿಸ್ಟಮ್ ಲೋ ಇರುತ್ತೆ. ಅವ್ರ ಬಿಲೀಫ್ ಸಿಸ್ಟಮ್ ಚೆನ್ನಾಗಿ ಮಾಡಿ, ಅವರಲ್ಲಿ ನಿಜವಾದ ಸೆಲ್ಫ್ ಬಿಲೀಫ್ ತುಂಬ ಇದ್ದು ಒಳ್ಳೆ ಪ್ಲಾನಿಂಗ್ ಇದೆ, 100% ಎಕ್ಸಿಕ್ಯೂಷನ್ ಮಾಡ್ತಾರೆ. ಯು ಹ್ಯಾವ್ ಟು ಪುಲ್ ದೆಮ್, ಯು ಹ್ಯಾವ್ ಟು ಶೋ ದೆಮ್. ಅವ್ರು ಕರ್ಕೊಂಡೋಗಿ ನೀವು ಆ್ಯಕ್ಷನ್ ಮಾಡಿ ತೋರಿಸ್ಬೇಕು, ಅವಾಗ ಸಕ್ಸಸ್ ಆಗುತ್ತೆ. ದಿಸ್ 5 ಸ್ಟೆಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪ್ರೋಸೆಸ್ ಆಫ್ ಅಚೀವ್ಮೆಂಟ್. ಇದು ಯಾವುದೇ ಕಂಪ್ನಿ ಆಗಿರಲಿ, ನೀವು ನೆಟ್ವರ್ಕಿಂಗಲ್ಲಿ ಯಾವುದೇ ಕಂಪ್ನಿಲಿದೆ, ಈ 5 ಸ್ಟೆಪ್ನ ಫಾಲೋ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಫಸ್ಟ್ ಒನ್ ಇಸ್ ಡ್ರೀಮ್ ಆ್ಯಂಡ್ ಡಿಸೈರ್, ಸೆಕೆಂಡ್ ಒನ್ ಇಸ್ ಗೋಲ್, ಥರ್ಡ್ ಒನ್ ಇಸ್ ಪ್ಲಾನಿಂಗ್, ಫೋರ್ತ್ ಒನ್ ಇಸ್ ಬಿಲೀಫ್ ಆ್ಯಂಡ್ ಫಿಫ್ತ್ ಒನ್ ಇಸ್ ಆ್ಯಕ್ಷನ್. ಸೊ ಈ 5 ಸ್ಟೆಪ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನಿಮಗೆ ನಿಜವಾಗ್ಲೂ ಈ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಟೀಮ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಥ್ಯಾಂಕ್ಸ್, ಧನ್ಯವಾದಗಳು.